ಫೆಲಸ್ತೀನ್ ಜನತೆಗೆ ಭಾರತದ ಬೆಂಬಲ ನಿರಂತರ. ಪ್ರಧಾನಿ ನರೇಂದ್ರ ಮೋದಿಯಿಂದ ಗಾಜಾಗೆ ಭರವಸೆ. ನಿರಂತರ ಇಸ್ರೇಲ್ ದಾಳಿಗೆ ತುತ್ತಾಗಿದ್ದ ಫೆಲಸ್ತೀನ್ ಅಂದು ಇಂದು ಮುಂದು ಭಾರತ ಫೆಲಸ್ತೀನ್ ಪರ ಎಂದ ನರೇಂದ್ರ ಮೋದಿ. ಇದು ಭಾರತ. ಫೆಲಸ್ತೀನ್ ಇಸ್ರೇಲಿ ಯಹೂದಿಗಳ ನಿರಂತರ ಅಟ್ಟಹಾಸಕ್ಕೆ ಬಲಿಯಾದ ಒಂದು ಸ್ಥಾನ, ಒಂದು ಜಾಗ, ಒಂದು ಪ್ರದೇಶ. ನಿರಂತರ ಇಸ್ರೇಲ್ ದಾಳಿಗೆ ತುತ್ತಾಗಿರುವ ಫೆಲಸ್ತೀನ್ ವಾಜಪೇಯಿ ಕಾಲಘಟ್ಟದಿಂದಲೂ ಅಡ್ವಾಣಿ ಕಾಲಘಟ್ಟದಿಂದಲೂ ಪ್ರತಿ ಬಾರಿಯೂ ಫೆಲಸ್ತೀನ್ ಪರ ನಿಂತುಕೊಂಡಿದ್ದ ಭಾರತ ಅದನ್ನ ನರೇಂದ್ರ ಮೋದಿಯೂ ಕೂಡ ಮುಂದುವರಿಸಿದ್ದಾರೆ. ಭಾರತ ಸಾಂಪ್ರದಾಯಿಕವಾಗಿ ಫೆಲಸ್ತೀನ್ ಪರ ನಿಂತುಕೊಂಡ ದೇಶ. ಫೆಲಸ್ತೀನ್ ಜನತೆಗೆ ಭಾರತದ ಬೆಂಬಲ ನಿರಂತರ. ಆದರೆ ಇದನ್ನು ಬಿಜೆಪಿ ನಾಯಕರು ಎಷ್ಟರ ಮಟ್ಟಿಗೆ ಒಪ್ಕೋತಾರೋ ಇಲ್ವೋ ಗೊತ್ತಿಲ್ಲ. ಫೆಲಸ್ತೀನ್ ವಿರುದ್ಧ ನರೇಂದ್ರ ಮೋದಿ ಮಾತನಾಡಬೇಕು ಅಂತ ಬಯಸುವ ಬಿಜೆಪಿ ಮುಖಂಡರು ಈಗಲೂ ಕರ್ನಾಟಕದಲ್ಲಿದ್ದಾರೆ. ನೀವು ಬಾಗ್ಲಲ್ಲಿ ನಿಂತ್ಕೊಂಡು ಬಾಯ್ ಬಡ್ಕೊಂಡ್ರು ಕೂಡ ಭಾರತ ಸಾಂಪ್ರದಾಯಿಕವಾಗಿ ಫೆಲಸ್ತೀನ್ ಪರ. ವಾಜಪೇಯಿ ಅಧಿಕಾರಾವಧಿಯಲ್ಲೂ ಕೂಡ ಫೆಲಸ್ತೀನ್ ಪರವೇ ನಿಂತುಕೊಂಡಿತ್ತು ಭಾರತ. ಅಡ್ವಾಣಿಯವರ ಆಡಳಿತಾವಧಿಯಲ್ಲೂ ಕೂಡ ಫೆಲಸ್ತೀನ್ ಪರವೇ ನಿಂತುಕೊಂಡಿತ್ತು ಭಾರತ. ಭಾರತ ಮತ್ತು ಫೆಲಸ್ತೀನ್ ಅಂತಾರಾಷ್ಟ್ರೀಯ ಸಂಬಂಧ ಚೆನ್ನಾಗಿದೆ. ಈ ಹಿಂದಿನಿಂದಲೂ ಕೂಡ ಚೆನ್ನಾಗಿದೆ. ಆ ಸಂಬಂಧಕ್ಕೆ ಹುಳಿ ಹಿಂಡುವಂತಹ ಪ್ರಯತ್ನಗಳು ರಾಜ್ಯದ ಬಿಜೆಪಿ ನಾಯಕರಿಂದ ಆಯಿತಾದರೂ ಅದನ್ನ ಕೇಳಿ ಅದಕ್ಕೆ ತಕ್ಕನಾಗಿ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ನರೇಂದ್ರ ಮೋದಿ ಸಿದ್ಧರಾಗಿರಲಿಲ್ಲ. ಬದಲಾಗಿ ಭಾರತ ಫೆಲಸ್ತೀನ್ ಪರ ಅನ್ನುವಂತಹ ಭರವಸೆಯನ್ನು ಮೂಡಿಸಿದೆ. ಭಾರತ ಶಾಂತಿ ಮತ್ತು ಸ್ಥಿರತೆಯನ್ನು ಬಯಸುತ್ತೆ. ನಮ್ಮ ನೆರೆಯ ದೇಶವೂ ಕೂಡ ಶಾಂತಿಯಿಂದ ಇರಬೇಕು. ಫೆಲಸ್ತೀನ್ ಮನುಷ್ಯರ ಪರವಾಗಿ ನಿರಂತರ ನಿಲ್ಲುತ್ತೇವೆ ಎಂದ ಭಾರತ ಒಟ್ಟಾರೆ ಈ ಒಂದು ನಿಲುವಿನಿಂದ ಫೆಲಸ್ತೀನಿಗೂ ಕೂಡ ಒಂದು ತರಹದ ಭರವಸೆ. ಭಾರತ ಔದಾರ್ಯದ ಹೃದಯ ಇರತಕ್ಕಂತಹ ದೇಶ. ಶಾಂತಿ, ಸಂಯಮ ಮತ್ತು ಸೌಹಾರ್ದತೆಗೆ ಹೆಸರಾಗಿರ್ತಕ್ಕಂತಹ ದೇಶ. ನೆರೆಯ ದೇಶವೂ ಚೆನ್ನಾಗಿರಬೇಕು ಅಂತ ಬಯಸುವಂತಹ ದೇಶ. ಆದರೆ ಪಾಕಿಸ್ತಾನದಂತಹ ಉಗ್ರವಾದಿ ಚಟುವಟಿಕೆ ಇರತಕ್ಕಂತಹ ದೇಶವನ್ನು ಹೊರತುಪಡಿಸಿ ಆ ದೇಶಕ್ಕೆ ಸಾಂಪ್ರದಾಯಿಕವಾಗಿಯೂ ಕೂಡ ಭಾರತ ಶತ್ರು ದೇಶವೇ. ನಮಗೂ ಕೂಡ ಪಾಕಿಸ್ತಾನ ಶತ್ರು ದೇಶವೇ. ಹಾಗಿದ್ರೆ ಗಾಜಾದ ಪರ ಯಾವತ್ತೂ ಕೂಡ ವಿರೋಧತೆಯನ್ನು ಭಾರತ ತೋರಿಸಿಲ್ಲ. ಗಾಜಾದ ಪರ ನಿಂತ ನರೇಂದ್ರ ಮೋದಿಯ ಸರ್ಕಾರ ರಾಜ್ಯಾದ್ಯಂತ ಜೊತೆಗೆ ಜಗತ್ತಿನಾದ್ಯಂತವೂ ಕೂಡ ಚರ್ಚೆಗೆ ಕಾರಣವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.